ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ಏನ್ ಗುರು ಮ್ಯಾಚ್ ನಡೆದಿದ್ದು, ಕರ್ನಾಟಕ ವಾಸಸ್ ವಿದರ್ಭ. ಒಂದು ಸೈಡ್ ಚಾಂಪಿಯನ್ ಟ್ರೋಫಿಗೆ ಸ್ಕ್ವಾಡ್ ಅನೌನ್ಸ್ ಮಾಡ್ತಾರೆ ಅಂತ ವೇಟ್ ಮಾಡ್ತಾರೆ, ಇನ್ನೊಂದ್ ಕಡೆ ನಡೀತಾ ಇರೋದು ನಮ್ಮ ಫೈನಲ್ ಮ್ಯಾಚ್ ವಿಜಯ್ ಹಜಾರೆ. ಅದರಲ್ಲೂ ಅಲ್ಲದೆ ಏನು ಟಾಪ್ ಕ್ವಾಲಿಟಿ ಟೂ ಟೀಮ್ಗಳು ಬಂದಿರೋದು. ವಿದರ್ಭ ಟೀಮ್ ಒಂದು ಮ್ಯಾಚ್ ಸೋಲ್ದೇನೆ ಫೈನಲ್ ಗೆ ಬಂದಿರೋದು, ಹಾಗೆ ನಮ್ಮ ಕರ್ನಾಟಕವು ಸಹ ಅದೇ ರೀತಿ ಫೈಟ್ ಕೊಟ್ಟು ಫೈನಲ್ ಗೆ ಬಂದಿರೋದು. ಆದ್ರೆ ಈ ಫೈನಲ್ ನೋಡದ ಇಲ್ಲಿ ಚಾಂಪಿಯನ್ ಟ್ರೋಫಿ ಸ್ಕ್ವಾಡ್ ಅನೌನ್ಸ್ ಮಾಡೋದನ್ನ ನೋಡ್ತಾ ಇದ್ರೆ ಎರಡು ಮೊಬೈಲ್ ಇಟ್ಕೊಂಡು ನೋಡ್ತಾ ಕೂತಿರ್ಬೇಕಾಗಿತ್ತು. ಆದ್ರೂ ನಮ್ಮ ಕರ್ನಾಟಕ ಬ್ಯಾಟಿಂಗ್ ಅಂತೂ ಅದ್ದೂರಿಗಿತ್ತು ಗುರು. ಏನ್ ಗುರು, ಅದ್ರಲ್ಲೂ ಅಲ್ಲದೆ ವಿದರ್ಭದಲ್ಲಿ ಏನ್ ಗುರು ಬ್ಯಾಟಿಂಗ್ ಆಡೋದು ಎಲ್ಲರೂ. ಅಪ್ಪಪ್ಪ, ಕರುಣ್ ನಾಯರ್ ಫೈನಲ್ ಮ್ಯಾಚ್ ಅಲ್ಲಿ ಒಂದ್ ಸ್ವಲ್ಪ ಬೇಗ ಔಟ್ ಆಗಿದ್ದಕ್ಕೆ ನಮ್ಮ ಕರ್ನಾಟಕ ಗೆಲ್ತು ಅಂತ ಅನ್ಕೋಬಹುದು. ಕರ್ನಾಟಕ ಪ್ಲೇಯರ್ ಕರ್ನಾಟಕಕ್ಕೆ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಅಂತ ಅನ್ಕೋಬಹುದು, ಅಷ್ಟೇ ಹೊರತು ಅವರ ಟೀಮ್ಗೆ ಒಂದ್ ಸ್ವಲ್ಪ ಇದೈತೆ. ಕರ್ನಾಟಕದಲ್ಲಿ ಇದ್ರೆ ನಾವು ಸ್ವಲ್ಪ ಖುಷಿ ಪಡ್ತಾ ಇದ್ದೋ, ಆದ್ರೆ ಅವರು ಅನ್ಫಾರ್ಚುನೇಟ್ ಆಗಿ ವಿದರ್ಭ ಟೀಮ್ಗೆ ಆಡೋ ರೀತಿ ಬತ್ತು, ಅದಕ್ಕೆ ಹೋಗಿ ಆಡ್ತಾ ಇದಾರೆ ಅಷ್ಟೇ ಹೊರತು ಇನ್ನೇನು ಇಲ್ಲ. ಆದ್ರೂ ಟಾಪ್ ಕ್ವಾಲಿಟಿ ಟೀಮ್ ಮೇಲೆ ನಮ್ಮ ಕರ್ನಾಟಕ ಗೆದ್ದು 5ನೇ ಸಲ ಚಾಂಪಿಯನ್ ಆಗಿದೆ. ಇದು ಕರ್ನಾಟಕ ಫ್ಯಾನ್ಸ್ ಗಳಿಗೆ, ಕರ್ನಾಟಕದಲ್ಲಿ ಇರೋರಿಗೆ ದಿಲ್ ಖುಷ್ ಆಗ್ಬಿಟ್ಟಿರ್ತಾರೆ. ಅದ್ರಲ್ಲೂ ಅಲ್ಲದೆ ಲಾಸ್ಟ್ ಮೂಮೆಂಟ್ ಮ್ಯಾಚ್ ಹೋಗುವಂತ ಸ್ಥಿತಿ ಬಂದ್ಬಿಡ್ತು. ಅದ್ರಲ್ಲೂ ಅಲ್ಲದೆ ಏನು ಪ್ರಸಿದ್ಧ ಕೃಷ್ಣನ್ ಓವರ್ ಅಲ್ಲಿ 19 ರನ್ ಹೊರಟೋಯ್ತದೆ. ಅದಾದ ನಂತರ ಸ್ಕೋರ್ ಇನ್ನು ಹಿಂಗೆ ಹೋಯ್ತೈತಲ್ಲ ಅನ್ನೋ ಮೂಮೆಂಟ್ ಅಲ್ಲಿ ಒಂದು ವಿಕೆಟ್ ನ ಪ್ರಸಿದ್ಧ ಕೃಷ್ಣ ಅವರು ತೆಗಿತಾರೆ, 9ನೇ ವಿಕೆಟ್. ಅದಾದ ನಂತರ ನೆಕ್ಸ್ಟ್ ಓವರ್ ಅಲ್ಲಿ 48ನೇ ಓವರ್ ಅಲ್ಲಿ ಆಲ್ ಔಟ್ ಆಯ್ತಾರೆ. ಅವಾಗ ಕರ್ನಾಟಕ ವಿನ್ ಆಯ್ತಾರೆ ಗುರು. ಬೆಂಕಿಯಾಗಿತ್ತು ಗುರು ಮ್ಯಾಚ್ ಅಂತೂ, ನೋಡಕ್ಕಂತೂ ಅದ್ದೂರಿಯಾಗಿತ್ತು. ಅದರಲ್ಲೂ ಅಲ್ಲದೆ ಟಾಸ್ ನ ಸೋತಿದ್ದು ನಮ್ಮ ಕರ್ನಾಟಕ. ವಿದರ್ಭ ಟೀಮ್ ಅವರು ಟಾಸ್ ನ ಗೆದ್ದು ಬಾಲಿಂಗ್ ನ ಆಯ್ಕೆ ಮಾಡ್ಕೋತಾರೆ. ಅದಾದ ನಂತರ ಕರ್ನಾಟಕ ಟೀಮ್ ಅವರು ಬ್ಯಾಟಿಂಗ್ ಆಡಕ್ ಬರ್ತಾರೆ. ಅಷ್ಟೊಂದು ಪರ್ಫಾರ್ಮೆನ್ಸ್ ನೀಡ್ತಿದ್ದಂತ ದೇವದತ್ ಪಡಿಕ್ಕಲ್ ಮತ್ತೆ ಅಗರ್ವಾಲ್ ಈ ಮ್ಯಾಚ್ ಅಲ್ಲಿ ಒಂದು ಸ್ವಲ್ಪ ಬೇಗನೆ ಔಟ್ ಆದ್ರೆ. ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೋ ದೇವದತ್ ಪಡಿಕ್ಕಲ್ ಮೇಲೆ, ಏನು ಅವರು ಕ್ವಾಲಿಫೈಯರ್ ಮತ್ತೆ ಸೆಮಿಫೈನಲ್ ಅಲ್ಲಿ ಆಡಿದ್ರು ಅದೇ ರೀತಿ ಫೈನಲ್ ಅಲ್ಲೂ ಕಂಟಿನ್ಯೂ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೋ. ಆದ್ರೆ ಅನ್ಫಾರ್ಚುನೇಟ್ ಆಗಿ ದೇವದತ್ ಪಡಿಕ್ಕಲ್ ಅವರು ಸ್ಲಿಪ್ ಗೆ ಕ್ಯಾಚ್ ಕೊಟ್ಟು ಔಟ್ ಆಯ್ತಾರೆ ಬೇಗನೆ. ಅದರಲ್ಲೂ ಅಲ್ಲದೆ ನಾವು ಮಯಾಂಕ್ ಅಗರ್ವಾಲ್ ಈ ವಿಜಯ್ ಹಜಾರಲ್ಲಿ ಸೆಕೆಂಡ್ ಹೈಯೆಸ್ಟ್ ರನ್ನರ್ ಇವರು. ಕರುಣ್ ನಾಯರ್ ಫಸ್ಟ್ ಇದ್ರೆ ಇವರು ಸೆಕೆಂಡ್ ಇದ್ರೆ. ಇದು ಒಂಥರ ಇಬ್ರು ಕರ್ನಾಟಕದವ್ರೆ, ನಮಗೂ ಒಳ್ಳೆ ಖುಷಿನೇ. ಆದ್ರೆ ಮಯಾಂಕ್ ಅಗರ್ವಾಲ್ ಇಂದನೂ ಅಷ್ಟೊಂದು ರನ್ ಏನು ಬರ್ಲಿಲ್ಲ, ಬೇಗನೆ ವಿಕೆಟ್ ಉದ್ರೋಯ್ತು. ಅದ್ರಲ್ಲೂ ಅಲ್ಲದೆ 73ಕ್ಕೆ 74ಕ್ಕೂ ಅವಲ್ಲೇ 3 ವಿಕೆಟ್ ಆಗೋಗಿತ್ತು. ಇದೇನಪ್ಪ ಇನ್ನು ಸ್ಕೋರೇ ಮೂವ್ ಆಗಲ್ವಲ್ಲ ಅಂತ ಅನ್ಕೊಂಡಿದ್ದೋ, ಏನಾದ್ರೂ ಸೋತ್ ಬಿಡ್ತಾರೇನೋ ಅಂತ ಒಂದು ಮೂಮೆಂಟಮ್ ಬತ್ತಾಯ್ತು ತಲೆಯಲ್ಲಿ. ಅದಾದ ನಂತರ ಗುರು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದು ಸಮರನ್ ರವಿಚಂದ್ರನ್ ಇವರ ಅಮೋಘ ಶತಕದಿಂದ ಗುರು ನಮ್ಮ ಕರ್ನಾಟಕ ಏನು ಹೊಡೆದಿದ್ದು. ಅದ್ರಲ್ಲೂ ಅಲ್ಲದೆ ಲಾಸ್ಟ್ ಗುರು ಡೆತ್ ಓವರ್ ಅಲ್ಲಿ ಹೊಡೆದಿದ್ದು ಅಭಿನವ್ ಮನೋಹರ್. ಅದ್ರಲ್ಲೂ ಅಲ್ಲದೆ ನೋಡ್ತಾ ಇದ್ರೆ ಅಭಿನವ್ ಮನೋಹರ್ ಬ್ಯಾಟಿಂಗು ಬೆಂಕಿಯಾಗಿತ್ತು ಗುರು. ಅದ್ರಲ್ಲೂ ಅಲ್ಲದೆ 42 ಬಾಲ್ಗೂ 44 ಬಾಲ್ಗೂ 79 ರನ್ ಹೊಡಿತಾರೆ, ಅದ್ದೂರಿ ಗುರು. ಅವರು ಇನ್ನ 2 ಓವರ್ಗಿಂತ ಮುಂಚೆನೆ ಔಟ್ ಆಗಿರ್ತಾರೆ. ಏನಾದ್ರು ಇನ್ನ 2 ಓವರ್ಗಿಂತ ಇನ್ನ ಇದ್ದಿದ್ರೆ ಸ್ಕೋರ್ ಇನ್ನ 380 ಗಂಟ ರೀಚ್ ಆಗ್ಬೋದಿತ್ತು. ಆದ್ರೂ ಇವರು ಬೇಗ ಔಟ್ ಆಗೋಗ್ತಾರೆ. ಆದ್ರೆ T20 ಗೇಮ್ ನ ತಂದು ನಮ್ಮ ಕರ್ನಾಟಕ ಸ್ಕೋರ್ ನ 348 ರನ್ಗಳ ಗಡಿಗೆ ತಂದು ನಿಲ್ಲಿಸ್ತಾರೆ. ಅಂತ ಟಾಪ್ ಕ್ವಾಲಿಟಿ ಟೀಮ್ ಮೇಲೆ ಇಷ್ಟು ರನ್ ಹೊಡೆಯೋದು ಅಸಾಧ್ಯದ ಮಾತು. ಅದ್ರಲ್ಲೂ ಅಲ್ಲದೆ ಫೈನಲ್ ಮ್ಯಾಚ್ ಅಲ್ಲಿ ಅಷ್ಟು ರನ್ ಹೊಡೆಯೋದಂತೂ ಅಸಾಧ್ಯದ ಮಾತು. ಹೊಡೆದಿದ್ದಾರೆ. ಅದ್ರಲ್ಲೂ ಅಲ್ಲದೆ ಬ್ಯಾಟಿಂಗ್ ಅಂತೂ ಚೆನ್ನಾಗ್ ಆಡಿದ್ರೆ. ಅದ್ರಲ್ಲೂ ಅಲ್ಲದೆ ಟಾಪ್ ಆರ್ಡರ್ಸ್ ಗಳು ಏನು ಆಡ್ಲಿಲ್ಲ, ಆದ್ರೆ ಮಿಡಲ್ ಆರ್ಡರ್ಸ್ ಅಲ್ಲಿ ಆಗಿರ್ಬೋದು ಸಮರನ್ ರವಿಚಂದ್ರನ್ ಮತ್ತೆ ಸರ್ಜಿತ್ ಮತ್ತೆ ಅಭಿನವ್ ಮನೋಹರ್ ಬೆಂಕಿ ಬ್ಯಾಟಿಂಗ್ ಆಡಿ ನಮ್ಮ ಕರ್ನಾಟಕ ಸ್ಕೋರ್ ನ 348 ರನ್ಗಳ ಟಾರ್ಗೆಟ್ಗೆ ಮೊತ್ತನ ಇಟ್ರು. ಬೆಂಕಿಯಾಗಿತ್ತು. ಅದಾದ ನಂತರ ಬ್ಯಾಟಿಂಗ್ ಗೆ ಬರೋದು ವಿದರ್ಭ ಟೀಮ್. ವಿದರ್ಭದವರು ಏನೋ ಬೆಂಕಿ ಬ್ಯಾಟಿಂಗ್ ನೋಡ್ತಾರೆ. ಅದ್ರಲ್ಲೂ ಅಲ್ಲದೆ ಹೋದ್ ಮ್ಯಾಚ್ ಸೆಮಿಫೈನಲ್ ಅಲ್ಲಿ ಏನು ಓಪನರ್ ಬ್ಯಾಟ್ಸ್ಮನ್ ಗಳು ಇಬ್ರು 100 ರನ್ ಹೊಡೆದಿದ್ದು. ಏನಾದ್ರು ಈ ಮ್ಯಾಚ್ ಅಲ್ವೇ ಅದೇ ರೀತಿ ಕಂಟಿನ್ಯೂಟಿ ಮಾಡ್ಬಿಡ್ತಾರ ಅಂತ ಅನ್ಕೊಂಡಿದ್ದು. ಆದ್ರೂ ಒಬ್ರು ಶತಕ ಹೊಡೆದ್ರು, ಹಾಗೆ ಇನ್ನೊಬ್ರು ಬೇಗನೆ ಔಟ್ ಆದ್ರು. ಅದರಿಂದ ಅದಾದ ನಂತರ ಕರುಣ್ ನಾಯರ್ ಎಲ್ಲಾ ಮ್ಯಾಚ್ ಅಲ್ಲೂ 100 ಹೊಡೆದು, ಹಾಗೆ ಹೋದ ಸೆಮಿಫೈನಲ್ ಅಲ್ಲಿ 88 ಹೊಡೆದು ನಾಟ್ ಔಟ್ ಆಗಿದ್ರು. ಕರುಣ್ ನಾಯರ್ ಈ ವಿಜಯ್ ಹಜಾರಲ್ಲಿ ಒಂದೇ ಟೈಮ್ ಔಟ್ ಆಗಿದ್ದು. ಅದಾದ ನಂತರ ಇನ್ನೊಂದ್ಸಲ ಔಟ್ ಆಗಿದ್ದಂದ್ರೆ ಈ ಫೈನಲ್ ಮ್ಯಾಚ್ ಅಲ್ಲಿ. ಅದ್ರಲ್ಲೂ ಅಲ್ಲದೆ ವಿಕೆಟ್ ನ ತೆಗ್ದಿದ್ದು ನಮ್ಮ ಪ್ರಸಿದ್ಧ ಕೃಷ್ಣ ಅವರು ಬೋಲ್ಡ್ ಮಾಡ್ತಾರೆ, ಬೆಂಕಿ ಅಂತ ಹೇಳ್ತೀನಿ. ಅದ್ರಲ್ಲೂ ಅಲ್ಲದೆ ಬೇಗನೆ ಕರುಣ್ ನಾಯರ್ ವಿಕೆಟ್ ಹೋಗಿದ್ದು. ಅದ್ರಲ್ಲೂ ಅಲ್ಲದೆ ಕರುಣ್ ನಾಯರ್ ಹೊಡೆಯಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಏನು ಸ್ಕೋರ್ ಅವಲ್ಲೇ 31ಕ್ಕೆ 27. ಒಟ್ಟಿನಲ್ಲಿ ಒಂದು ಮೂಮೆಂಟ್ ಸ್ಪಿನ್ನರ್ ಗಳಿಗೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೂ ಆ ಟೈಮಲ್ಲಿ ವಿಕೆಟ್ ನ ತೆಗೆದ್ರು ಪ್ರಸಿದ್ಧ ಕೃಷ್ಣ ಅವರು.
ಅವಾಗ ಒಂದ್ ಸ್ವಲ್ಪ ಮೊಮೆಂಟಮ್ ಕಮ್ಮಿ ಆಯ್ತು. ಅದಾದ ನಂತರ ಯಾವುದೇ ರೀತಿ ಅಷ್ಟೊಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಯ್ತಾ ಇರ್ಲಿಲ್ಲ. ಒಂದ್ ಕಡೆ ಧ್ರುವಿ ಅವರು ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾ ಇದ್ರೆ, ಇನ್ನೊಬ್ರು ಮಧ್ಯದಲ್ಲಿ ಅಷ್ಟೊಂದು ಸಾಥ್ ಕೊಡ್ತಾ ಇರ್ಲಿಲ್ಲ. ಅದಾದ ನಂತರ ಹರ್ಷ ದುಬೆ ಮತ್ತೆ ಧ್ರುವಿ ಅವರು ಒಂದ್ ಸ್ವಲ್ಪ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ಬಿಡ್ತಾರೆ. ಅದಾದ ನಂತರ ಧ್ರುವಿ ಅವರು ಔಟ್ ಆಯ್ತಾರೆ. ಅದಾದ ನಂತರ ಗುರು ಹರ್ಷ ದುಬೆ ಏನ್ ಗುರು ಹೊಡೆಯಕ್ಕೆ ಸ್ಟಾರ್ಟ್ ಮಾಡೋದು, ಅಪ್ಪ ಏನು, ಅದ್ರಲ್ಲೂ ಅಲ್ಲದೆ ಎಷ್ಟು ಬಾಲ್ಗೆ 30 ಬಾಲ್ಗೆ 63 ರನ್ ಹೊಡೆಯೋದು. ನಾವೇನೋ ಇನ್ನ ಸ್ವಲ್ಪ ಹೊತ್ತಿದ್ರೆ ಮ್ಯಾಚ್ ಇವರೇ ನಿಂತು ವಿನ್ ಮಾಡ್ಬಿಡೋರು. ಅನ್ಫಾರ್ಚುನೇಟ್ ಆಗಿ ಇವ್ರ ವಿಕೆಟ್ ನ ತೆಗ್ದಿರೋದ್ರಿಂದ ಕರ್ನಾಟಕ ವಿನ್ ಆಯ್ತು. ಅದ್ರಲ್ಲೂ ಅಲ್ಲದೆ ಏನು ಹೊಡೆಯಕ್ ಸ್ಟಾರ್ಟ್ ಮಾಡಿದ, ಅಪ್ಪ ಟಾಪ್ ಕ್ವಾಲಿಟಿ ಬ್ಯಾಟಿಂಗ್ ಇರೋದು ವಿದರ್ಭ ಟೀಮ್ ಅಲ್ಲಿ. ಎಲ್ಲಾ ಬ್ಯಾಟ್ಸ್ಮನ್ ಗಳು ಹೊಡಿತಾರೆ, ಯಾರು ಹೊಡೆಯಲ್ಲ ಅಂತ ಇರೋರು, ಎಲ್ಲ ಹೊಡೆಯಂತ ಬ್ಯಾಟ್ಸ್ಮನ್ ಗಳೇ ಇರೋದು. ಆದ್ರೂ ಈ ಮ್ಯಾಚ್ ಅಲ್ಲಿ ಒಂದು ಸ್ವಲ್ಪ ಕರ್ನಾಟಕದವರು ತಲೆ ಇಟ್ಟು ಬಾಲಿಂಗ್ ಮಾಡಿದ್ರು. ಅದ್ರಲ್ಲೂ ಅಲ್ಲದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಡ್ಸ್ಕೊತಿದ್ರು ಅಷ್ಟೊಂದು ರನ್ನು, ಆದ್ರೂ ವಿಕೆಟ್ ನ ಬೇಗ ತೆಗ್ದು ನಮ್ಮ ಕರ್ನಾಟಕ ವಿನ್ ಆಯ್ತು. ಈ ಮ್ಯಾಚ್ ಅಲ್ಲಿ ಬೆಂಕಿ ಅಂತ ಹೇಳ್ತೀನಿ. ಅದ್ರಲ್ಲೂ ಅಲ್ಲದೆ ಅಗರ್ವಾಲ್ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ಫಸ್ಟ್ ಟೈಮ್ ಕರ್ನಾಟಕ ವಿನ್ ಆಗಿರೋದು, 5th ಟೈಮ್ ಟೈಟಲ್ ನ ತಗೊಂಡಿರೋದು ನಮ್ಮ ಕರ್ನಾಟಕ. ಬೆಂಕಿ ಅಂತ ಹೇಳ್ತೀನಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.